ಎಲ್ಲರೂ ಮಾರ್ಕೆಟ್ ಕಲಿಬೇಕು, ಎಲ್ಲರೂ ಮೌಲ್ಯವರ್ಧನೆ ಮಾಡಬೇಕು. ಈಗ ರಾಗಿ 30 ರೂಪಾಯಿ, ರಾಗಿ ಮಾಲ್ಟು 350ರಿಂದ 400, ರಾಗಿ ಚಕ್ಲಿ 350ರಿಂದ 400 ರೂಪಾಯಿ, ರಾಗಿ ಲಡ್ಡು 400 ರೂಪಾಯಿ, ರಾಗಿ ಕೋಡ್ಬಳೆ. ಈ ತರ ರಾಗಿನ ಬೆಳೆದು ನಾವು ಮೌಲ್ಯವರ್ಧನೆ ಮಾಡಿದಾಗ ಅದರಲ್ಲಿ ದುಡ್ಡಿರೋದು, ವ್ಯವಸಾಯದಲ್ಲಿ ದುಡ್ಡಿಲ್ಲ. ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಲು ದುಡ್ಡಿದೆ. ಹಾಗಾಗಿ ಅರ್ಶಿನ ಟನ್ ಕ್ವಿಂಟಾಲ್ಗೆ 10,000, ಅದೇ 100 ಗ್ರಾಮ್ ಅರ್ಶಿನ ಪುಡಿಗೆ 50 ರೂಪಾಯಿ 100 ಗ್ರಾಮಿಗೆ, ಅಂದ್ರೆ 50,000 ರೂಪಾಯಿ ಕ್ವಿಂಟಾಲ್ಗಾಯ್ತು. ನೋಡಿ ಎಷ್ಟು ದುಡ್ಡು ಹೋಗ್ತದೆ. ಒಂದು ಕ್ವಿಂಟಾಲ್ಗೆ 10,000, ಅದನ್ನು ಪುಡಿ ಮಾಡಿ ಮಾಡಿದ್ರೆ 50,000, 40,000 ಡಿಫರೆನ್ಸ್ ಆಗೋಯ್ತು. ಇಲ್ಲಿ 30 ರೂಪಾಯಿ ರಾಗಿ ಮಾಲ್ಟ್ ಪೌಡರ್ ಮಾಡಿದ್ರೆ 350 ರೂಪಾಯಿ. ನೋಡಿ 35,000 ಆಯ್ತು. 3,000 ಇಲ್ಲಿ 35,000. ಹಾಗಾಗಿ ಮೌಲ್ಯವರ್ಧನೆ ಮಾಡಿ ಮಾರ್ಕೆಟ್ ಮಾಡಿದಾಗ ನಮ್ಗೆ ಅದು ಅವ್ರಿಗೆ ನೀವು ಕೊಡೋದು ಒಳ್ಳೆ ಆಹಾರ ಕೊಡ್ತಾ ಇಲ್ಲ, ಕೆಟ್ಟದ್ದು ಕೊಡ್ತೀರಾ. ನಾವು ಪರಿಶುದ್ಧವಾಗಿ ಕೊಡೋದ್ರಿಂದ ಇನ್ನೂ ಜಾಸ್ತಿ ನಾವು ಮಾರಾಟ ಮಾಡ್ಬೋದು. ನಾವೀಗ ಹಾಗಾಗಿ ಮಾಡಿದಾಗ ಮೌಲ್ಯವರ್ಧನೆನ ನಾವು ಮಾಡೋದು ಕಲ್ತ್ಕೊಂಡು ಜೊತೆಗೆ ನಾವು ಗುಂಪಾಗಿ ನಾವು ಮಾರ್ಕೆಟ್ನ ಹಿಡಿಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಹಾಗಾಗಿ ರೈತರು ನಾವು ಉಳ್ಕೊತೀವಿ. ಎಲ್ಲಿ ನಾವು ಮಾರ್ಕೆಟನ್ನ ಕೈ ಹಿಡ್ಕೊಳ್ಳದೆ ಹೋದ್ರೆ, ಬೇರೆಯವ್ರ ಮೇಲೆ ಅವಲಂಬಿತವಾದ್ರೆ, ದಳ್ಳಾಳಿಗಳ ಮೇಲೆ ಅವಲಂಬಿತವಾದ್ರೆ ನಮ್ಮ ಮರಣ ಶಾಸನನ್ನ ಅವರೊಂದಿಗೆ ನಾವೇ ಬರ್ಕತೀವಿ. ಸರ್ಕಾರ ಒಂದ್ ಕಡೆ ಬರೀತಿದೆ, ಇನ್ನೊಂದ್ ಕಡೆ ನಾವು ಬರ್ಕತೀವಿ.